ಅಥವಾ ರಾಮ ಅಂತನ್ನುವಾಗ ಆ ಅದೇನು ಸ್ವರದ ಒಂದು ಕಲ್ಪನೆ ಏನು, ಇದು ಇನ್ನೊಂದು ಜೊತೆ ಸೇರಿ ಒಂದು ವರ್ಣವನ್ನ, ಒಂದು ಪದವನ್ನ, ಒಂದು ವಾಕ್ಯವನ್ನ ಮುಂದೆ ಮಾಡಿಕೊಂಡು ಹೋಗುತ್ತೆ. ಆದರೆ ಇದನ್ನ ಇನ್ನೊಂದರ ಜೊತೆ ಸೇರಿಕೊಳ್ಳೋದಕ್ಕೆ ಬಿಡೋನೆ ಇದರಲ್ಲಿ ಇರತಕ್ಕಂಥ ಒಂದು ಪೊಟೆನ್ಷಿಯಲ್ ಎನರ್ಜಿ, ಇದು ತನ್ನಷ್ಟಿಗೆ ತಾನೇ ಅದರ ಮೂಲಕವೇ ಬೆಳೆಯಬೇಕು. ಬೇರೆಯವ್ರ ಜೊತೆ ಸೇರಿಕೊಂಡು ಅದು ಡಿಸ್ಟ್ರಿಬ್ಯೂಟ್ ಆಗಿ ಅದು ಇದಾಗಬಾರ್ದು, ಕ್ಷಯಿಸಿ ಹೋಗಬಾರ್ದು ಅಂತನ್ನೋ ದೃಷ್ಟಿಯಿಂದ ಇವರ ಆಕಾರವನ್ನ ಅನುಸ್ವಾರ್ಯವಾಗಿ ಅದರ ಶಕ್ತಿಯನ್ನು ಅದರಲ್ಲೇ ಅಡಕ ಮಾಡ್ತೀವಿ. ಅಂತ ಮಾಡ್ತೀವಿ. ಆ ಅಂತ ಮಾಡಿದಾಗ ಇನ್ಯಾವುದ್ರ ಜೊತೆಗೂ ಸೇರೋ ಹಾಗಿಲ್ಲ. ಅದು ಅಂತ ಮಾಡಿದಾಗ ಒಂದಾಗೋಯ್ತದು. ಅಥವಾ ಕ್ಲೀನ್ ಅಂತ ಮಾಡಿದಾಗ ಒಂದು ಅದೇನು ಸ್ವಾಯತ್ತವಾಗಿ ಸೆಲ್ಫ್ ಕಂಟೈನ್ಡ್ ಎನರ್ಜಿ ಒಂದು ವರ್ಣದಲ್ಲಿ ಬಂದರೆ ಅದನ್ನು ನಾವು ಬೀಜ ಅಂತ ಕರಿತೀವಿ. ಯಾಕೆ ಬೀಜ ಅಂತ ಕರಿತೀವಿ ಅಂದ್ರೆ ಇದನ್ನೇ ಪುನಃ ಪುನಃ ಅನುಸಂಧಾನ ಮಾಡ್ತಾ ಇದ್ರೆ ಇದರ ಒಂದು ಚಿತ್ರ ಕಣ್ಣಿನ ಮುಂದೆ ಬರುತ್ತೆ. ಆ ಚಿತ್ರದಲ್ಲಿ ಒಂದು ಆಕಾರ, ಒಂದು ವರ್ಣ, ಒಂದು ವಿಶೇಷವಾದಂಥ ಒಂದು ಅರ್ಥ ಆ ಚಿತ್ರದಿಂದ ಬರುತ್ತೆ. ಅದು ದೇವತಾಕಾರವನ್ನು ತಳ್ಕೊಳ್ಳುತ್ತೆ ಅಥವಾ ಇನ್ಯಾವುದೋ ಒಂದು ನಮಗೆ ಭಾಸವಾಗುತ್ತೆ, ಪ್ರತಿಭೆ ಬರುತ್ತೆ. ಇದೆಲ್ಲ ಈ ಬೀಜ ಮಂತ್ರವನ್ನ, ಈ ಬೀಜಾಕ್ಷರವನ್ನು ಅನುಸಂಧಾನ ಮಾಡೋದ್ರಿಂದ ಬರತಕ್ಕದ್ದು. ಸೊ ಇದು ದಿಸ್ ದಿ ಸೀಡ್ ಫಾರ್ ಆಲ್ ದಟ್. ಹೀಗೆ ಕೆಲವು ಗುರುವಿನಿಂದ ಕೊಟ್ಟಂಥ ಇವನ ಸಂಸ್ಕಾರವನ್ನ, ವಾಸನೆಯನ್ನ, ಸ್ವಭಾವವನ್ನ ಅನುಸರಿಸಿ ಒಂದು ಬೀಜಾಕ್ಷರಗಳನ್ನ, ಮಂತ್ರಗಳನ್ನ ಕೊಡ್ತಾರೆ. ಈ ಕುಂಭಕದಲ್ಲಿ ಇದನ್ನ ಎಷ್ಟು ಅಕ್ಷರ ಕಾಲ ಕುಂಭಕ ಆಗಬೇಕೋ ಅಷ್ಟು ಅಕ್ಷರ ಕಾಲವನ್ನ ನಾವು ಬೀಜ ಮಂತ್ರವನ್ನ ಹೇಳಿ, ಇವಾಗ 4 ಅಕ್ಷರ ಕಾಲ ಅಂತಿಟ್ರೆ ಅಥವಾ 5 ಅಕ್ಷರ ಕಾಲ ಅಂತಿಟ್ರೆ ಶಿವಾಯ ನಮಃ ಅಂತ ಒಂದು ಮಂತ್ರ. ಅದೇನು ನೀವು ಕುಂಭಕ ಮಾಡುವಾಗ ಎಣಿಕೆ ಮಾಡಬೇಕಾಗಿಲ್ಲ. ಈ ಒಂದು ಮಂತ್ರವನ್ನು ಹೇಳಿದ್ರೆ ಎಣಿಕೆ ಮಾಡೋರು ಈ ಡಬಲ್ ಲೀಡ್ ಟು ಎನ್ವೈರೆನ್ಸ್ ಅಲ್ಲೇ ಮುಗಿದೋಯ್ತು. ಅದು ಇದು ಯು ವಿಲ್ ಸಪ್ಲೈ ಎ ಪೊಟೆನ್ಷಿಯಲ್ ಎನರ್ಜಿ. ಆದ್ದರಿಂದ ಎಲ್ಲಿ ಬೀಜಾಕ್ಷರವಾಗಲಿ ಮಂತ್ರವಾಗಲಿ ಕುಂಭಕದಲ್ಲಿ ಬರುತ್ತೋ ಇದನ್ನ ಸಬೀಜ ಕುಂಭಕ ಅಂತ ಕರೀತಾರೆ. ಈ ಎಲ್ಲಿ ಇಲ್ಲವೋ, ಬರೀ ಎಣಿಕೆಯೇ ಎಲ್ಲಿರುತ್ತೋ ಅಥವಾ ಸಹಜವಾಗಿ ಯಾವುದು ಕುಂಭಕವೋ ಇದನ್ನ ನಿರ್ಬೀಜ ಕುಂಭಕ ಅಂತ ಕರೀತಾರೆ. ಇದನ್ನ ಬೀಜ ಇಲ್ಲ ಅಂತನೋ ಅಂದ್ರೆ ಆ ನಿರ್ಬೀಜ ಕುಂಭಕದಿಂದ ಒಂದು ದೇರ್ ಮೈಟ್ ಬಿ ಫಿಸಿಕಲ್ ಬೆನಿಫಿಟ್, ಸ್ಪಿರಿಚುವಲ್ ಬೆನಿಫಿಟ್ ಏನೂ ಇಲ್ಲ. ಈ ಸಬೀಜ ಕುಂಭಕದಿಂದ ಸ್ಪಿರಿಚುವಲ್ ಬೆನಿಫಿಟ್ ಒಂದಿದೆ. ಏನ್ ಸ್ಪಿರಿಚುವಲ್ ಬೆನಿಫಿಟ್? ಅದು ಒಂದು ಬೀಜಾಕ್ಷರವನ್ನು ಹೇಳ್ತೀವಿ ಅಥವಾ ಒಂದು ಮಂತ್ರವನ್ನ ಹೇಳ್ತೀವಿ. ಯಾವುದೋ ಒಂದು ಮಂತ್ರವನ್ನ ಕುಂಭಕದಲ್ಲಿ ಅನುಸಂಧಾನ ಮಾಡಿಕೊಂಡು ಒಂದು ವ್ಯಕ್ತಿಯ ಚಿತ್ರ, ಒಂದು ನಮ್ಮ ಇಷ್ಟ ದೇವತೆಯ ಒಂದು ಚಿತ್ರ ನಮ್ಮ ಕಣ್ಣಿಗೆ ಬರೋ ಹಾಗೆ ಮಾಡಿಕೊಳ್ತೀವಿ. ಈ ಬೀಜ ಮಂತ್ರದ ಒಂದು ಸಾಮರ್ಥ್ಯದಿಂದ ಕುಂಭಕದಲ್ಲಿ ಇರತಕ್ಕಂಥ ಗಾಳಿ ಆಜ್ಞಾಚಕ್ರಕ್ಕೆ ಹೋಗಿ ಅದರಿಂದ ಸುಷುಮ್ನಾ ನಾಡಿಯಲ್ಲಿ ಇಳಿಯುತ್ತೆ. ಕುಂಭಕ ಎಲ್ಲಿ ಆಗುತ್ತೆ ಅಂದ್ರೆ ಇಲ್ಲಿ ಮಾತ್ರ ಕುಂಭಕ ಆದರೆ ಸಾಲದು. ಅದನ್ನು ನೀವು ಎಕ್ಸ್ಪ್ಲೈನ್ ಮಾಡ್ಕೊಂಡಿರ್ತೀವಿ, ಇಲ್ಲಿ ಕುಂಭಕ ಆಗುತ್ತೆ. ಇಷ್ಟು ಮಾತ್ರ ಕುಂಭಕದ ಪ್ರಯೋಜನ ಅಲ್ಲ, ಆ ಮೇರುದಂಡದ ಒಳಗಿಳಿದು ಸುಷುಮ್ನಾ ನಾಡಿಯಲ್ಲಿ ಅದು ಹರಿಯಬೇಕು. ಆಗದು ಕುಂಭಕ. ಅದು ಎಲ್ಲಿ ಆರೋಹಾವರೋಹಗಳಿಲ್ಲವೋ ಅಂದ್ರೆ ಪೂರಕವಾಗಲಿ ರೇಚಕವಾಗಲಿ ಇಲ್ಲವೋ ಅದು ಕುಂಭಕ ಅಂತ ಹೇಳಿದಾಗ ಈ ಸುಷುಮ್ನಾ ನಾಡಿಯಲ್ಲಿ ಅದು ಬಂದ್ರೆ ಕುಂಭಕ. ಈ ಬೀಜಗಳನ್ನು ಪುರಶ್ಚರಣ ಮಾಡದೇ ಇದ್ರೆ ನಿರ್ಬೀಜ ಕುಂಭಕವಾದ್ರೆ ಇದು ಒಳಗೆ ಇದ್ರೂ ಕೂಡ ಅದನ್ನು ನಾವು ಇಲ್ಲಿ ಹಿಡ್ಕೊಂಡ್ರೂ ಕೂಡ ಇಡಾ ಪಿಂಗಳಾಗಲೆಲ್ಲ ಹೋಗ್ತಾ ಇರ್ಬೋದು. ಅದು ಅದಕ್ಕೊಂದು ಡೈರೆಕ್ಷನಾಲಿಟಿ ಇಲ್ಲ. ಅದೆಲ್ಲಿ ಹೋಗುತ್ತೆ? ಸ್ವಭಾವವಾಗಿರುವಂಥದ್ದು ಇಲ್ಲ ಇಡಾಕ್ ಹೋಗುತ್ತೆ, ಇಲ್ಲ ಪಿಂಗಳಾಗಿ ಹೋಗುತ್ತೆ. ದೇರ್ ಇಸ್ ನಾಟ್ ಮಚ್ ಆಫ್ ಎ ಡಿಫರೆನ್ಸ್. ಆದರೆ ಈ ಕುಂಭಕ ಸಬೀಜ ಕುಂಭಕ ಮಾಡಿದಾಗ ಈ ಸುಷುಮ್ನಾ ನಾಡಿಯ ಒಳಗೆ ಪ್ರಾಣವಾಯು ಇಳಿಯುತ್ತೆ. ಇಳಿದು ಅಲ್ಲಿ ಸಹಜವಾಗಿ ಇರತಕ್ಕಂಥ ನಿಷ್ಕ್ರಿಯ ವಾಯು ಅದರ ಜೊತೆ ಇದು ಸೇರಿಕೊಳ್ಳುತ್ತೆ. ಇದು ಜೀವಾತ್ಮನೋ ಸಂಬಂಧಂ ಅಂತ ಹೇಳ್ತಾರೆ. ಜೀವ
ಅಂದರೆ ಹೊರಗಿರೋ ಜೀವ, ಒಳಗಿರತಕ್ಕಂಥ ಆತ್ಮ ಎರಡಕ್ಕೂ ಸಂಬಂಧವಾಗುತ್ತೆ. ಇದು ಪ್ರಾಣಾಯಾಮದಿಂದ ಆಗತಕ್ಕದ್ದು. ಋಷಿಗಳು ಕೂಡ ಪ್ರಾಣಾಯಾಮವನ್ನು ಮಾಡ್ತಾರೆ. ಅಂದ್ರೆ ಏನು? ಧ್ಯಾನ ಮಾರ್ಗವನ್ನು ಅವಲಂಬಿಸ್ತಾರೆ. ಆದ್ದರಿಂದ ಈ ಕುಂಭಕ ಅಂತನ್ನೋದು ಧ್ಯಾನಕ್ಕೆ ಅವಶ್ಯವಾದಂತಹ ಒಂದು ಅಂಗ. ಕುಂಭಕವನ್ನು ಮಾಡಿಕೊಳ್ಳದೆ ಧ್ಯಾನ ಅಂತ ಇಲ್ಲ. ಆದ್ದರಿಂದ ಅಷ್ಟಾಂಗ ಯೋಗದಲ್ಲಿ ಕೂಡ ಪ್ರಾಣಾಯಾಮದಿಂದ ನೇರವಾಗಿ ಆಗತಕ್ಕದ್ದೇನು? ಪ್ರತ್ಯಾಹಾರ. ಪ್ರತಿ ಆಶ್ರಿಯತೆ, ಒಂದು ಕಡೆಗೆ ಎಲ್ಲವನ್ನು ಸೆಳೆಕೊಳ್ಳುತ್ತೆ. ಅದೇನು? ಗಿಡಪಿಂಗಳಾಗಲಿಗೆ ಹೋಗೋದನ್ನ ನಿವಾರಣೆ ಮಾಡಿ ಸುಷುಮ್ನಾದಲ್ಲಿ ಇದನ್ನು ಎಳ್ಕೊಳ್ಳೋದು ಪ್ರತ್ಯಾಹಾರ. ಸಾಮಾನ್ಯವಾಗಿ ಪ್ರತ್ಯಾಹಾರ ಅಂದ್ರೆ ಇವರ ಅರ್ಥ ಹೇಳೋದು ಇಂದ್ರಿಯಗಳಿಂದ ಎಲ್ಲ ಮನಸ್ಸನ್ನು ಹಿಂದೆ ತಿರುಗಿಸಿದ್ರೆ ಪ್ರತ್ಯಾಹಾರ. ಅದು ಸುಮ್ಮನೆ ಲೌಕಿಕವಾದಂತಹ ಒಂದು ಅರ್ಥ. ಆದರೆ ಪ್ರಾಣಾಯಾಮ ಒಂದು ಈ ರಾಜಯೋಗದಲ್ಲಿ ಇರುವಂತಹ ಅರ್ಥ ಏನು ಅಂದ್ರೆ ಪ್ರತಿ ಆಶ್ರಿಯತೆ ಸುಷುಮ್ನಾಂ ಪ್ರತಿ. ಈ ಸುಷುಮ್ನಾ ನಾಡಿಯಲ್ಲಿ ಪ್ರಾಣ ಸಂಚಾರವನ್ನು ಮಾಡುವ ಹಾಗಿದ್ರೆ ಅದು ಪ್ರತ್ಯಾಹಾರ. ಇದು ಈ ಪ್ರತ್ಯಾಹಾರ ಯಾಕೆ ಆಗಬೇಕು ಅಂದ್ರೆ ಧ್ಯಾನಕ್ಕೋಸ್ಕರ ಆಗಬೇಕು. ಆದ್ದರಿಂದ ಈ ಪ್ರಾಣಾಯಾಮ ಅಂತನ್ನೋದು ನೇರವಾಗಿ ಧ್ಯಾನಕ್ಕೆ ದಾರಿ ಮಾಡಿಕೊಡ್ತಕ್ಕಂತಹ ಒಂದು ಕ್ರಿಯೆ. ಬರೀ ಪ್ರಾಣ ವ್ಯಾಪಾರ ಮಾತ್ರ ಅಲ್ಲ ಇದು. ರೇಚಕಾಪೂರಕಗಳು ಅದು ಸುಷುಮ್ನಾ ನಾಡಿಯಲ್ಲಿ ಜೀವ ಆತ್ಮರ ಒಂದು ಐಕ್ಯವನ್ನ ಹೇಳ್ತಕ್ಕಂತಹ ಕ್ರಿಯೆ. ಆದ್ದರಿಂದ ಪ್ರಾಣಾಯಾಮ ಅಂತನ್ನೋದು ಧ್ಯಾನಕ್ಕೆ ಅಗತ್ಯವಾದಂತಹ ಒಂದು ಭೂಮಿಕೆ. ಇಟ್ಸ್ ಎ ಪ್ರಿಪರೇಷನ್ ಫಾರ್ ಮೆಡಿಟೇಷನ್. ವಿತ್ ಮೆಡಿಟೇಷನ್ is the one that gives all the benefits. ಅದಕ್ಕೆ ಇದು ಪ್ರಾಣಾಯಾಮ ಅಂತನ್ನೋದು ಸಹಾಯಕವಾಗುತ್ತೆ. ಈ ರಾಜಯೋಗ ಅಂತನ್ನೋದ್ರಲ್ಲಿ 4 ವಿಧಗಳನ್ನು ಹೇಳ್ತಾರೆ. ಚತುರ್ವಿಧ ಪ್ರಾಣಾಯಾಮ ಅಂಥೇಳಿ ಅದರಲ್ಲಿ ಒಂದು ಪ್ರಶ್ವಾಸಪೂರ್ವಕ ಗತ್ಯಭಾವ. ಪ್ರಶ್ವಾಸಪೂರ್ವಕ, ಪ್ರಶ್ವಾಸ ಅಂದರೆ ಹೊರಗೆ ಬಿಡೋದು. ಹೊರಗೆ ಬಿಟ್ಟ ಮೇಲೆ ಆ ಪ್ರಾಣ ಅದರ ಗತಿಯನ್ನು ನಿಲ್ಲಿಸೋದು, ಅದರ ಸಂಚಾರವನ್ನು ನಿಲ್ಲಿಸೋದು. ಇದನ್ನ ಬಾಹ್ಯ ಕುಂಭಕ ಅಂತ ಕರೀತಾರೆ. ಎರಡನೇದು ಶ್ವಾಸಪೂರ್ವಕ ಗತ್ಯಭಾವ. ಒಂದು ಸಾರ್ತಿ ಉಸಿರನ್ನು ಒಳಗೆ ತಗೊಂಡ ಮೇಲೆ ಮತ್ತೆ ಆ ಉಸಿರು ಸಂಚಾರ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದು, ಗತಿ ಅಭಾವ. ಇದನ್ನ ಆಭ್ಯಂತರ ಅಂತ ಕರೀತಾರೆ. ಆದರೆ ಈ ಬಾಹ್ಯ ಆಭ್ಯಂತರ ಅಂತನ್ನೋದು ಕುಂಭಕಕ್ಕೆ ಸೇರಿದ್ದಲ್ಲ. ಹೊರಗೆ ಬಂದ ಮೇಲೆ ತಿರುಗಿ ಆ ಸಂಚಾರ ಹೊರಗೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದು ಅಂದರೆ ಒಳಗೆ ಎಳ್ಕೊಳ್ಳೋದು ಅಂತ ಅರ್ಥ. ಪೂರಕ. ಒಳಗೆ ಬಂದಿದ್ದು ತಿರುಗಿ ಒಳಗೆ ಬರದೇ ಇರೋ ಹಾಗೆ ನೋಡ್ಕೊಳ್ಳೋದು ಅಂದ್ರೆ ರೇಚಕ. ಇದರಲ್ಲಿ ಈ 4 ವಿಧ ಚತುರ್ವಿಧ ಅಂತ ಅನ್ನೋದ್ರಲ್ಲಿ ಪೂರಕವೂ ಪ್ರಾಣಾಯಾಮ, ರೇಚಕವೂ ಪ್ರಾಣಾಯಾಮ, ಮತ್ತೆ ಉಭಯಾಭಾವ ಎರಡೂ ಇಲ್ಲದೆ ಇರತಕ್ಕಂತಹದ್ದನ್ನ ಇದನ್ನ ಸ್ತಂಭವೃತ್ತಿ ಅಂತ ಕರೀತಾರೆ. ಇದು ಕೂಡ ಪ್ರಶ್ವಾಸ ಆದ ಮೇಲೆ ಬರತಕ್ಕದ್ದು ಒಂದು ಬಾಹ್ಯ ಕುಂಭಕ. ಆ ಒಳಗೆ ಅದು ಹೋದ ಮೇಲೆ ಮಾಡತಕ್ಕದ್ದು ಆಭ್ಯಂತರ ಕುಂಭಕ. ಇಲ್ಲಿ ರಾಜಯೋಗದಲ್ಲಿ ಇವರು ಇಲ್ಲಿ ಪ್ರಾಣಾಯಾಮದ ಉಜ್ಜಾಯಿ ಸೂರ್ಯಕಾಯಲ್ಲಿ ಏನು ಹೇಳೋಲ್ಲ. ಇಲ್ಲಿ ಪತಂಜಲಿ ಯೋಗ ಸೂತ್ರದಲ್ಲಿ ಅದೆಲ್ಲ ಹಠಯೋಗದ ಪ್ರಕ್ರಿಯೆಗಳು. ಇಲ್ಲಿ ಪ್ರಾಣಾಯಾಮ ಅಂತನ್ನೋದೇನೋ ಈ ಆಸನದಲ್ಲಿ ದ್ವಂದ್ವ ಸಹನ ಮುಖ್ಯವಾಗಿ ಬರತಕ್ಕದ್ದು. ಅಂದ್ರೆ ಏನು? ಶೀತ ಉಷ್ಣ ಸುಖ ದುಃಖ ಇದು ಯಾವ ಕೂಡ ಅದು ದೇಹ ಚಲಿತವಾಗದೇ ಇರೋ ಹಾಗೆ ನೋಡ್ಕೊಳ್ಳೋದು. ಇದು ಆಸನ. ತಸ್ಮಿನ್ ಸತಿ ಅಂದ್ರೆ ಆಸನ ಇದ್ದಾಗ, ಅಂದ್ರೆ ಆಸನ ಜಯ ಅಂತ ಒಂದು ಆದಾಗ ಶ್ವಾಸ ಪ್ರಶ್ವಾಸಯೋ ಗತಿ ನಿರೋಧ ಪ್ರಾಣಾಯಾಮ ಅಂತ ಸೂತ್ರ ಹೇಳಿಬಿಟ್ರು. ಅಂದ್ರೆ ಏನು? ಆಸನದಲ್ಲಿ ಇವನು ಕೂತಿದ್ದಾಗ ದೇಹಕ್ಕೆ ಈ ದ್ವಂದ್ವ ಅಂತನ್ನೋದು ಪೀಡೆ ಮಾಡೋಲ್ಲ, ಅಂದ್ರೆ ತೊಂದರೆ ಮಾಡೋಲ್ಲ. ಅಂದ್ರೆ ಏನು? ದೇಹದಲ್ಲಿ ಎಲ್ಲೋ ಒಂದು ಕಡೆ ನೋವು,
ಎಲ್ಲೋ ಒಂದು ಕಡೆ ತಿನಿಸು, ಎಲ್ಲೋ ಒಂದು ಕಡೆ ಇನ್ಯಾವುದೂ ಇಲ್ಲದೇನೆ ಸ್ಥಿರವಾಗಿ ದೇಹ ಇದ್ದು ಈ ಪ್ರಾಣವೃತ್ತಿಗೆ ನೆರವಾಗಿರುವಂತಹ ಸ್ಥಿತಿಯನ್ನ ದ್ವಂದ್ವ ಅಂತ ಕರೆದು ಇಲ್ಲಿ ತಥೋ ದ್ವಂದ್ವ ಅನಭಿಘಾತ ಅಂದ್ರೆ ದ್ವಂದ್ವಗಳಲ್ಲಿ ಯಾವುದೂ ಕೂಡ ದೇಹವನ್ನ ಹೊಡೆಯೋಲ್ಲ. ಅಭಿಘಾತ ಅಂದ್ರೆ ಹೊಡೆಯೋದು, ಅನಭಿಘಾತ ಅಂದ್ರೆ ಹೊಡೆಯದೇ ಇರೋದು. ಅಂದ್ರೆ ಏನು, ಯು ಆರ್ ಮೇಕಿಂಗ್ ದಿ ಬಾಡಿ ಇಂಪರ್ಮಿಯಬಲ್ ಟು ಅದರ್ ಇನ್ಫ್ಲುಯೆನ್ಸಸ್. ಅಂದ್ರೆ ಏನು, ದೇಹದ ಒಂದು ಅರಿವು ಹೋಯಿತು. ಅಂದ್ರೆ ಪ್ರಾಣಾಯಾಮ ಮಾಡುವಾಗ ಯು ಶುಡ್ ಫರ್ಗೆಟ್ ಯುವರ್ ಬಾಡಿ ಅಂತ ಅರ್ಥ. ದ್ವಂದ್ವ ಅನಭಿಘಾತ ಅಂದ್ರೆ ಪ್ರವೃತ್ತಿಗಳಲ್ಲಿ ಯಾವುದೂ ಕೂಡ ಈ ದೇಹವನ್ನ ಪೀಡೆ ಮಾಡೋಲ್ಲ. ದೇಹವನ್ನ ಅಂದ್ರೆ ದೇಹದ ಭಾನ ಅಂತಿರುತ್ತಲ್ಲ, ದಟ್ ಅವೇರ್ನೆಸ್ ಆಫ್ ದಿ ಬಾಡಿ, ಅದು ಹೊರಟೋಯ್ತು. ಅದು ಹೋಗುವವರೆಗೆ ಪ್ರಾಣಾಯಾಮವನ್ನು ಮಾಡತಕ್ಕದ್ದಲ್ಲ. ತಸ್ಮಿನ್ ಸತಿ ಅಂತನ್ನೋ ಮಾತಿನಲ್ಲಿ ಈ ಅರ್ಥ. ಪತಂಜಲಿಗಳೇನು ಹೇಳ್ತಾರೆ, ಆಸನದಲ್ಲಿ ದೇಹದ ಭಾನ ಹೋದ ಮೇಲೆ, ಅವೇರ್ನೆಸ್ ಆಫ್ ದಿ ಬಾಡಿ ಹೋದ ಮೇಲೆ, ಅಂದ್ರೆ ಏನು, ದೇಹದಲ್ಲಿ ಯಾವ ಅಂಗ ಉಪಾಂಗ ಪ್ರತ್ಯಂಗಗಳಿಂದಲೂ ಕೂಡ ಒಂದು ಸ್ಫುರಣ ಇಲ್ಲ. ಕಣ್ಣು ಏನೋ ಅನ್ನೋದು, ಕಿವಿಯಲ್ಲಿ ಏನೋ ಆಗೋದು, ಇಂಥದ್ದು ಯಾವುದೂ ಇಲ್ಲದೇನೆ ನನಗೆ ದೇಹ ಇದೆ ಅಂತ ಅನ್ನೋದೇ ಮರೆತು ಬಿಟ್ಟಾಗ ಪ್ರಾಣಾಯಾಮವನ್ನು ಮಾಡಬೇಕು. ನಾಟ್ ಅಂಟಿಲ್ ದೆನ್ ತಸ್ಮಿನ್ ಸತಿ ಅಂತನ್ನೋ ಸೂತ್ರದಲ್ಲಿ ಇದು ಆಸನ ಜಯ ಅಂತನ್ನೋದು ಇದಕ್ಕಾಗಿ. ದೇಹದ ಒಂದು ಭಾಸ ಇದ್ದಾಗ ಈ ಶ್ವಾಸ ಪ್ರಶ್ವಾಸಗಳು ಅಷ್ಟು ಸ್ವತಂತ್ರವಾಗಿಯೂ ಇರೋಲ್ಲ ಮತ್ತು ಪ್ರಕಟವಾಗಿಯೂ ಇರೋಲ್ಲ. ದೇಹದಲ್ಲಿ ನಡೆಯೋದಾದರೂ ಕೂಡ ಸೂಕ್ಷ್ಮವಾದದ್ದರಿಂದ ದೇಹದ ಅರಿವಿನಲ್ಲಿ ಪ್ರಾಣದ ಅರಿವು ಮುಚ್ಚಿ ಹೋಗುತ್ತೆ. ಅದಕ್ಕೆ ಒಂದು ನ್ಯಾಯ ಹೇಳ್ತಾರೆ. ಗಜ ಮುದ್ರಾವತು, ಗಜ ಈ ಕಾಲು ಇಡೋದಕ್ಕೆ ಏನೋ ಒಂದು ಪದ, ಗಜ ಪಾದಾಂಕಿತವತ್ತು, ಗಜಪಾದಾಂಕಿತವತ್ತು. ಕಾಡಲ್ಲಿ ಮಿಕ್ಕ ಪ್ರಾಣಿಗಳು ಹೋಗುತ್ತೆ, ಹೆಜ್ಜೆ ಕೊಡ್ತಿರುತ್ತೆ. ಅದ್ರ ಮೇಲೆ ಒಂದು ಆನೆ ಕಾಲಿಟ್ರೆ ಆ ಹೆಜ್ಜೆ ಕೊಡ್ತಲ್ಲೇ ಹೊರಟೋಗುತ್ತೆ. ಇದು ಆನೆ ಕಾಲೇ ಇದ್ದ ಹಾಗಾಗುತ್ತೆ. ಹಾಗೆ ದೇಹ ಅಂತ ನೋಡು, ಆನೆ ಇದ್ದ ಹಾಗೆ ಈ ಪ್ರಾಣದಲ್ಲಿ ವ್ಯಾಪಾರ ಶ್ವಾಸ ಪ್ರಶ್ವಾಸ ನಡೀತಾ ಇದ್ರೂ ಕೂಡ ಈ ದೇಹದ ಅರಿವಿನಲ್ಲಿ ಇದು ಮುಚ್ಚೋಗುತ್ತೆ. ಆದ್ರಿಂದ ಯಾವುದು ಶ್ವಾಸ, ಯಾವುದು ಉಚ್ಛ್ವಾಸ, ಅಂದ್ರೆ ಯಾವುದು ಇನ್ಹಲೇಷನ್, ಯಾವುದು ಎಕ್ಸಲೇಷನ್ ಅಂತ ನಮ್ಗೆ ಗೊತ್ತಾಗಬೇಕಾದ್ರೆ, ಮತ್ತು ಅದರ ದೈರ್ಘ್ಯ ಅಂದ್ರೆ ಅದರ ಎಕ್ಸ್ಟೆಂಡಿಂಗ್ ಇಟ್, ಇದು ಆಯಾಮ ಅಂದ್ರೆ ಇದೆ ತಾನೆ, ಅದನ್ನು ಎಳೆಯೋದು, ಇದು ಇರಬೇಕಾದ್ರೆ ಈ ದೇಹದ ಭಾನ ಅಂತ ಹೋಗಬೇಕು. ಅದಕ್ಕಾಗಿ ಆಸನ ಇರೋದು. and asanas only purpose is to render the prana evident to us. ನಮಗದು ಪ್ರಾಣ ಕಾಣಬೇಕು, ಇದು ಉಚ್ಛ್ವಾಸ, ಇದು ಪ್ರಶ್ವಾಸ, ಇದು ಇಷ್ಟು ಕಾಲ ಇದೆ ಅಂತನ್ನೋದು ನಮಗೆ ಗೊತ್ತಾಗ್ಬಿಟ್ರೆ ಆಗ ಆಸನದ ಪ್ರಯೋಜನ ಮುಗಿಯಿತು. ಅಂತ ಹಠಯೋಗದಲ್ಲಿ ಆಸನಕ್ಕೆ ಮಿಕ್ಕಾದ ಪ್ರಯೋಜನಗಳನ್ನು ಹೇಳ್ತಾರೆ. ಒಂದೊಂದು ಆಸನಕ್ಕೂ ಒಂದೊಂದು ಪ್ರಯೋಜನವನ್ನು ಹೇಳಿ ದೇಹದಲ್ಲಿ ಕಫ, ವಾತ, ಪಿತ್ತ ಇದು ಮೂರನ್ನ ಶಮನ ಮಾಡತಕ್ಕಂಥ ಉಪಾಯಗಳು ಆಸನದಲ್ಲಿ ಇದೆ ಅಂತ 64 ಆಸನವೋ 84 ಆಸನವೋ 108 ಆಸನವೋ ಘೇರಂಡ ಸಂಹಿತೆ ಒಳಗೆ 108 ಆಸನ ಹೇಳ್ತಾರೆ. ಹೀಗೆ ಒಂದೊಂದು ಆಸನಕ್ಕೂ ಕೂಡ ಒಂದು ದೃಷ್ಟ ಪ್ರಯೋಜನವನ್ನು ಹೇಳ್ತಾರೆ. ಆದರೆ ರಾಜಯೋಗ ಅಂದ್ರೆ ಪಾತಂಜಲಿ ಯೋಗ. ಪಾತಂಜಲಿ ಯೋಗದಲ್ಲಿ ಆಸನದ ಒಂದೇ ಪ್ರಯೋಜನ ಏನು, ದೇಹದ ಭಾನ ಕಳೆಯೋದು, ಟು ಮೇಕ್ ಯು ಫರ್ಗೆಟ್ ದಿ ಬಾಡಿ. ಆಗ ಪ್ರಾಣದ ಕೆಲಸಕ್ಕೆ ಸ್ವಲ್ಪ ನಿಮ್ಗೆ ಅವಕಾಶ ಸಿಗುತ್ತೆ ಅಂತ ಅನ್ನೋ ದೃಷ್ಟಿಯಿಂದ ತಸ್ಮಿನ್ ಸತಿ ಅಂತನೋದು ಅಷ್ಟೇ ಅಲ್ಲಿ ಮುಖ್ಯವಾದ್ದು. ಅಂದ್ರೆ ಆಸನ ಪ್ರಾಣಾಯಾಮಕ್ಕೆ ಪ್ರಿಪರೇಟರಿ ಸ್ಟೇಜ್ ಆದಮೇಲೆ ಈ ಶ್ವಾಸ ಪ್ರಶ್ವಾಸಯೋ, ಈ ಶ್ವಾಸ ಪ್ರಶ್ವಾಸ ಅದೇನು ಇನ್ಹಲೇಷನ್ ಎಕ್ಸಲೇಷನ್, ಪ್ರಾಣದ ಎರಡು ದಾರಿಗಳು. ಇದನ್ನ ಪ್ರವೃತ್ತಿ ನಿವೃತ್ತಿ ಅಂತಲೂ ಕರೀತಾರೆ.
ಪ್ರವೃತ್ತಿ ಅಂದರೆ ಹೊರಗೆ ಹೋಗ್ತಕ್ಕಂಥದ್ದು, ನಿವೃತ್ತಿ ಅಂದರೆ ಒಳಗೆ ಎಳ್ಕೊಳ್ತಕ್ಕಂಥದ್ದು. ಅಂದ್ರೆ ಏನು, ನಾವು ನಿವೃತ್ತರಾಗಿದ್ದೀವಿ ಅಂದರೆ ಹೊರಗಡೆ ಏನು ವ್ಯಾಪಾರ ಮಾಡ್ತಾ ಇಲ್ಲ, ನಮ್ಮ ಒಳಗೆ ನಾವಿದ್ದೀವಿ. ಪ್ರವೃತ್ತಿ ಅಂದರೆ ನಮ್ಮ ಒಳಗಿಂದ ಹೊರಗೆ ಹೋಗ್ತಾ ಇದ್ದೀವಿ. ಹಾಗೆ ಇವಾಗ ಹೊರಗೆ ನಾವು ಗಾಳಿಯನ್ನು ಬಿಟ್ಟಾಗ ರೇಚಕ ಅಂತಂದಾಗ ಅದು ಪ್ರವೃತ್ತಿ, ಪೂರಕ ಅಂತಂದಾಗ ನಿವೃತ್ತಿ. ಈ ಪ್ರವೃತ್ತಿ ನಿವೃತ್ತಿಗಳು ಈ ಧರ್ಮದ ಅಂಗಗಳಾಗಿ ನಮಗಿದೆ. ಅಂದ್ರೆ ಏನು, ನಮಗೆ ಒಂದು ಅವರ್ ಇನ್ವಾಲ್ವ್ಮೆಂಟ್ ವಿತ್ ಲೈಫ್, ಅವರ್ ಇನ್ವಾಲ್ವ್ಮೆಂಟ್ ವಿತ್ ದಿ ವರ್ಲ್ಡ್ ಈಸ್ ಟು ದಟ್ ಎಕ್ಸ್ಟೆಂಟ್ ಎನ್ ಆಬ್ಸ್ಟೆಕಲ್ ಫಾರ್ ಅವರ್ ಇಂಟರ್ನಲ್ ಪರ್ಸೂಟ್. ಒಂದೇನು, ಯೋ ಪರಮಾತ್ಮನಿ ರಕ್ತಃ ಸಹ ವಿರಕ್ತಃ ಅಪರಮಾತ್ಮನಿ, ಯೋ ಅಪರಮಾತ್ಮನಿ ರಕ್ತಃ ಸಹ ವಿರಕ್ತಃ ಪರಮಾತ್ಮನಿ. ಅಂದ್ರೆ ಏನು, ಜಗತ್ತಿನಲ್ಲಿ ನಮಗೆ ಆಸಕ್ತಿ ಇತ್ತು ಅಂದ್ರೆ ಈ ಪರಮಾತ್ಮನಲ್ಲಿ ಆಸಕ್ತಿ ಇಲ್ಲ ಅಂತ ಅರ್ಥ. ಇದರಲ್ಲಿ ಆಸಕ್ತಿ ಇದೆ ಅಂದ್ರೆ ಇದರಲ್ಲಿ ಆಸಕ್ತಿ ಇಲ್ಲ ಅಂತ ಅರ್ಥ. ಯೋ ರಕ್ತಃ ಪರಮಾತ್ಮನಿ, ಯಾರಿಗೆ ಪರಮಾತ್ಮನಲ್ಲಿ ರಕ್ತಿ ಅಥವಾ ಇಷ್ಟ ಇದೆಯೋ ಸಹ ವಿರಕ್ತಃ ಅಪರಮಾತ್ಮನಿ, ಯಾವ ಪರಮಾತ್ಮ ಅಲ್ಲವೋ ಜಗತ್ತು ಅದರಲ್ಲಿ ಅವನಿಗೆ ವಿರಕ್ತಿ. ಇದರಲ್ಲಿ ಇವು ಏನು ಹೇಳ್ತಾ ಇದ್ದಾರೆ, ಈ ಪ್ರವೃತ್ತಿ ನಿವೃತ್ತಿ ಅಂತನ್ನೋದು ಪ್ರಾಣದ ಕ್ರಿಯೆಗಳು. ಒಂದು ಪ್ರಾಣ ಹೊರಗೆ ಹೋಗುತ್ತೆ, ಇನ್ನೊಂದು ಪ್ರಾಣ ಒಳಗೆ ಬರುತ್ತೆ. ಇದು ಎರಡನ್ನೂ ಕೂಡ ಎಳೆಯೋದು. ಇವಾಗ ಸಾಮಾನ್ಯವಾಗಿ ಉಚ್ಛ್ವಾಸ ನಿಶ್ವಾಸ ಎಷ್ಟಿರುತ್ತೋ ಅದನ್ನು ಹೆಚ್ಚು ಮಾಡಿಕೊಂಡು ಹೋಗೋದು, ಇದು ಪ್ರಾಣಾಯಾಮ. ಆ ಪ್ರಾಣಾಯಾಮ ಅಂತನೋ ಇಲ್ಲಿ ಇವರ ಪ್ರಕಾರ, ರಾಜಯೋಗದ ಪ್ರಕಾರ, ಈ ರೇಚಕವೂ ಪ್ರಾಣಾಯಾಮವೇ, ಪೂರಕವೂ ಪ್ರಾಣಾಯಾಮವೇ, ಕುಂಭಕವೂ ಪ್ರಾಣಾಯಾಮವೇ, ಬಹಿರ್ಕುಂಭಕ ಅಂತರ್ಕುಂಭಕ ಎರಡು ಪ್ರಾಣಾಯಾಮ. ಅಂದ್ರೆ ಪ್ರಾಣಾಯಾಮ ಅಂತನ್ನೋದು ಒಂದೊಂದಕ್ಕೂ ಅನ್ವಯಿಸೋದು. ಆದರೆ ಹಠಯೋಗದಲ್ಲಿ ಮೂರು ಕೂಡಿದ್ರೆ ಒಂದು ಪ್ರಾಣಾಯಾಮ. ರೇಚಕ, ಪೂರಕ, ಕುಂಭಕ ಕೂಡಿದ್ರೆ ಒಂದು ಪ್ರಾಣಾಯಾಮ. ಆದರೆ ರಾಜಯೋಗದಲ್ಲಿ ಒಂದೊಂದು ಪ್ರಾಣಾಯಾಮವೇ. ಯಾಕೆಂದ್ರೆ ಎಳೆಯೋದು ಎಲ್ಲಾದ್ರಲ್ಲೂ ಇರುತ್ತೆ, ರೋಚಕದಲ್ಲೂ ಇರುತ್ತೆ, ಪೂರಕದಲ್ಲೂ ಇರುತ್ತೆ, ಕುಂಭಕದಲ್ಲೂ ಇರುತ್ತೆ, ಒಳಗಿರುತ್ತೆ, ಹೊರಗಿರುತ್ತೆ. ಆದ್ದರಿಂದ ಇವರು ಪ್ರಾಣಾಯಾಮ ಅಂತ ಚತುರ್ವಿಧ ಅಂತ ಹೇಳಿಬಿಟ್ರು. ಈ ಚತುರ್ವಿಧದಲ್ಲಿ ಬರತಕ್ಕಂತಹದ್ದು ಪ್ರವೃತ್ತಿ ನಿವೃತ್ತಿಗಳ ಕೆಲಸ. ಈ ಪ್ರವೃತ್ತಿ ನಿವೃತ್ತಿಗಳು ಅದು ಧರ್ಮಕ್ಕೆ ದ್ವೇ ಪ್ರವೃತ್ತಿ ನಿವೃತ್ತಿ ಎರಡು ಮನುಷ್ಯನಿಗೆ ಸಹಜವಾಗಿ ಇರತಕ್ಕಂತಹ ಧರ್ಮಗಳು. ಇದರಲ್ಲಿ ಪ್ರವೃತ್ತಿ ಅಂತನ್ನೋದು ಸಂಸಾರದ ಕಡೆ ಹೋಗುತ್ತೆ, ನಿವೃತ್ತಿ ಅಂತನ್ನೋದು ಮೋಕ್ಷದ ಕಡೆ ಹೋಗುತ್ತೆ. ಆದ್ದರಿಂದ ಈ ಪ್ರವೃತ್ತಿಯನ್ನ ತಡೆಗಟ್ಟಿ ನಿವೃತ್ತಿಯ ಕಡೆ ನಮ್ಮ ಮನಸ್ಸನ್ನು ಕೊಡತಕ್ಕದ್ದು ಅಂತನ್ನೋ ಒಂದು ಶಾಸ್ತ್ರಕ್ಕೆ ಅನುಗುಣವಾಗಿ ಪ್ರಾಣಾಯಾಮ ಇದೆ ಅಂತ ಯುವರಾಜಯೋಗದಲ್ಲಿ ತೋರಿಸೋದು. ಈ ಪ್ರಾಣಾಯಾಮ ಅಂತ ಅನ್ನೋದು ಆ ಪ್ರವೃತ್ತಿ ನಿವೃತ್ತಿ ಅಂತ ನಾವು ಏನು ಹೇಳ್ತೀವೋ ಅದರ ಒಂದು ರೆಪ್ರೆಸೆಂಟೇಷನ್ ಅಷ್ಟೇ. ಈ ರೇಚಕ ಪೂರಕ ಅಂತ ಅನ್ನೋದು ಪ್ರವೃತ್ತಿ ನಿವೃತ್ತಿಗಳ ಒಂದು ರೆಪ್ರೆಸೆಂಟೇಷನ್. ಇದು ಮಾಡಿದ್ದರಿಂದ ನಮಗೆ ಪ್ರವೃತ್ತಿ ನಿವೃತ್ತಿಗಳು ಹೆಚ್ಚಬೇಕು. ಆ ಪ್ರವೃತ್ತಿ ನಿವೃತ್ತಿಗಳ ಒಂದು ಸಂಕಲ್ಪ, ಅದರಲ್ಲಿ ನಿವೃತ್ತಿ ಹೆಚ್ಚಬೇಕು, ಪ್ರವೃತ್ತಿ ಕಡಿಮೆ ಆಗಬೇಕು. ಇದು ಪ್ರಾಣಾಯಾಮದಿಂದ ಆಗತಕ್ಕದ್ದು. ಅಂದರೆ ಪ್ರಾಣಾಯಾಮದ ಪ್ರಯೋಜನ ಏನು, ಆಸನದ ಪ್ರಯೋಜನ ಹೇಗೆ ಪ್ರಾಣಾಯಾಮಕ್ಕೆ ಒಂದು ಸಿದ್ಧತೆಯೋ ಹಾಗೆ ಪ್ರಾಣಾಯಾಮ ಮುಂದಿನ ಹಂತವಾದ ಪ್ರತ್ಯಾಹಾರಕ್ಕೆ ಸಿದ್ಧತೆ. ಪ್ರತ್ಯಾಹಾರ ಅಂತ ಅನ್ನೋದು ನಿವೃತ್ತಿ. ಅಂದರೆ ಇಂದ್ರಿಯಗಳ ಎಲ್ಲ ವ್ಯಾಪಾರಗಳನ್ನು ಕೂಡ ಒಳಗೆ ಹಿಡಿದು ಇಟ್ಕೊಳ್ಳೋದು, ಅದನ್ನು ಪ್ರತಿ ಆಹ್ರಿಯತೆ ಪ್ರತ್ಯಾಹಾರ ಅಂತ ಕರೀತಾರೆ. ಪ್ರತಿ ಅಂದರೆ ಒಂದು ಡೈರೆಕ್ಷನ್ನಲ್ಲಿ, ಆದಿ ಮುಖ್ಯವಾಗಿ ಆಹೃತಿ, ಆ ಅಂದರೆ ಎಲ್ಲ ಕಡೆಯಿಂದಲೂ ಕೂಡ ಸಮಂತಾತ್, ಹ್ರಿಯತೆ ಸೆಳೆಕೊಳ್ಳೋದು ಅಂದರೆ ಎಲ್ಲ ಕಡೆಯಿಂದಲೂ ಇಂದ್ರಿಯ ವ್ಯಾಪಾರಗಳು ಏನೇನಿದೆಯೋ ಎಲ್ಲವನ್ನೂ ಕೂಡ ತನ್ನ ಕಡೆಗೆ ಸೆಳೆಕೊಳ್ಳೋದು ಪ್ರತ್ಯಾಹಾರ ಅಂತ ಅನ್ನೋದು. ಇದು ನಿವೃತ್ತಿ ಧರ್ಮ. ನಿವೃತ್ತಿ ಧರ್ಮಕ್ಕೆ ಇದು ಪ್ರತ್ಯಾಹಾರ ಅಂತ ಯೋಗದಲ್ಲಿ ಪರಿಭಾಷೆ, ಟೆಕ್ನಿಕಲ್ ಟರ್ಮ್. ಈ ನಿವೃತ್ತಿಗೆ ಅನುಗುಣವಾಗಿ ಪ್ರಾಣಾಯಾಮ ಇರಬೇಕು. ಪ್ರಾಣಾಯಾಮದ ಕೆಲಸ ಏನು, ನಿವೃತ್ತಿಗೆ ಸಹಾಯ ಮಾಡೋದು. ಇಷ್ಟೇ ಪ್ರಾಣಾಯಾಮದ ಕೆಲಸ. ಇನ್ನು ಮಿಕ್ಕಾದಿವರು ಹೇಳೋ ಹಾಗೆ ಅಂದರೆ ಇವಾಗ ಹಠಯೋಗದಲ್ಲಿ ಪ್ರಾಣಾಯಾಮ, ಆಸನ ಪ್ರಾಣಾಯಾಮಗಳೇ ಮುಖ್ಯವಾದದ್ದರಿಂದ ಅಲ್ಲಿ ಒಂದು ಫಿಲಸಾಫಿಕಲ್ ಕಾಂಟೆಕ್ಸ್ಟ್ ಇಲ್ಲ.
ಈ ಪತಂಜಲಿಯ ರಾಜಯೋಗದಲ್ಲಿ ಫಿಲಸಾಫಿಕಲ್ ಕಾಂಟೆಕ್ಸ್ಟ್ ಇದೆ. ಅಂದ್ರೆ ಏನು, ಧ್ಯಾನ, ಧಾರಣ, ಸಮಾಧಿ ಅಲ್ಲಿವರೆಗೆ ಹೋಗಬೇಕು. ಅದಕ್ಕೆ ಎಲ್ಲ ದಾರಿ ಆಗಬೇಕು. ಸೋಪಾನವತ್ತು, ಒಂದರಿಂದ ಒಂದು, ಆ ಮೆಟ್ಲಿಂದ ಈ ಮೆಟ್ಲು, ಈ ಮೆಟ್ಲಿಂದ ಇನ್ನೊಂದು ಮೆಟ್ಲು, ಹೀಗೆ ಸೋಪಾನ ಕ್ರಮದಲ್ಲಿ ಹೋಗಬೇಕು ಅಂತನ್ನೋದ್ರಿಂದ ಇಲ್ಲಿ ಇವಾಗ ಆಸನ ಅಂತನ್ನುವಾಗ ಆಸನ ಪ್ರಕಟವಾಗಿ ಅದರಲ್ಲಿ ಪ್ರಾಣಾಯಾಮ ಗೌಣವಾಗಿ ಬರಬೇಕು. ಅಂದ್ರೆ ಒಂದು ಯಾವುದೋ ಒಂದು ಲೆವೆಲ್ ಇದೆ, ನಾವು ಈ ಲೆವೆಲ್ನಲ್ಲಿ ಇರ್ತೀವಿ, ಈ ಲೆವೆಲಿಂದ ಆ ಲೆವೆಲ್ಗೆ ಹೋಗ್ಬೇಕು. ಅಂದ್ರೆ ಏನು, ಆ ಲೆವೆಲ್ನಲ್ಲಿ ಕಂಡಿರಬೇಕು, ಕಾಲು ಈ ಲೆವೆಲ್ಲಿಂದ ಅಲ್ಲಿ ಹೋಗಬೇಕು. ಆದ್ದರಿಂದ ಆಸನದಲ್ಲೂ ಕೂಡ ಪ್ರಾಣಾಯಾಮದ ಪ್ರವೇಶ ಇರಬೇಕು. ಇವಾಗ ಆಸನ ಮಾಡುವಾಗ ಕೂಡ ಪ್ರಾಣಾಯಾಮ ಇಲ್ಲವೇ ಆಸನ ಅಂತ ಮಾಡೋಲ್ಲ. ಅಂದ್ರೆ ಪ್ರಕಟವಾಗಿ ಮುಖ್ಯವಾಗಿ ಅಲ್ಲ, ಗೌಣವಾಗಿ ಇದ್ದೇ ಇರಬೇಕು. ಅದನ್ನ ಇವರು DK ಸಂಗಾರ್ ಪುಸ್ತಕದಲ್ಲಿ ಚೆನ್ನಾಗಿ ಹೇಳಿದ್ದಾರೆ. ಇದನ್ನ ದಿಸ್ ಪಾಯಿಂಟ್, ಇದು ಆಸನದಲ್ಲಿ ಕೂಡ ಪ್ರಾಣಾಯಾಮ ಇರಬೇಕು. ಯಾವ ಆಸನ ಹಾಕೊಂಡು ಇವಾಗ ಸೂರ್ಯ ನಮಸ್ಕಾರ ಮಾಡ್ತಾರೆ. ಸೂರ್ಯ ನಮಸ್ಕಾರದಲ್ಲಿ ಒಂದೊಂದರಲ್ಲೂ ಕೂಡ ರೇಚಕ, ಪೂರಕ, ಕುಂಭಕ ಪ್ರಾಣಾಯಾಮ ಇದ್ದೇ ಇದೆ. ಸೊ ಪ್ರಾಣಾಯಾಮ ಇಲ್ಲವೇ ಆಸನ ಅಂತಿಲ್ಲ. ಹಾಗೆ ಆಸನದಲ್ಲಿ ಪ್ರಾಣಾಯಾಮ ಇರಬೇಕು. ಅಂದ್ರೆ ಮುಂದಿರುವುದು ಇಲ್ಲೇ ಅದು ಕಾಣಬೇಕು. ಮತ್ತು ಪ್ರಾಣಾಯಾಮದಲ್ಲಿ ಪ್ರತ್ಯಾಹಾರ ಕಾಣಬೇಕು. ಪ್ರತ್ಯಾಹಾರ ಇದ್ದು ಪ್ರಾಣಾಯಾಮ ಮಾಡೋದು, ಮುಂದೆ ಪ್ರತ್ಯಾಹಾರದಲ್ಲಿ ಧ್ಯಾನ ಇದ್ದು ಪ್ರತ್ಯಾಹಾರ ಮಾಡೋದು, ಆಮೇಲೆ ಧಾರಣ ಇದ್ದು ಧ್ಯಾನ ಮಾಡೋದು, ಧ್ಯಾನ ಇದ್ದು ಸಮಾಧಿ ಇದ್ದು ಧ್ಯಾನ ಮಾಡೋದು. ಆ ಸಮಾಧಿ ಇದ್ದು ಧ್ಯಾನ ಮಾಡೋದನ್ನೇ ಸಂಪ್ರಜ್ಞಾತ ಅಂತ ಕರೀತಾರೆ. ಅಲ್ಲಿ ಧ್ಯಾನ ಅಂತ ನೋಡಿ ಹೊರಟೋಗ್ಬಿಟ್ರೆ ಅಸಂಪ್ರಜ್ಞಾತ ಅಷ್ಟೇ. ಆದ್ರಿಂದ ಇದು ಕ್ರಮದಲ್ಲಿ ಈ ಒಂದು ಲಿಂಕ್ ಒಂದೊಂದರಲ್ಲೂ ಇನ್ನೊಂದು ಇದ್ದೇ ಇರಬೇಕು. ಆದ್ರಿಂದ ಈ ಪ್ರಾಣಾಯಾಮ ಅಂತನ್ನೋ ಹಂತದಲ್ಲಿ ಪ್ರತ್ಯಾಹಾರವೇ ಮುಖ್ಯವಾಗಿ ಬರಬೇಕು. ಪ್ರತ್ಯಾಹಾರ ಗೌಣವಾಗಿರಬೇಕು. ಗೌಣವಾಗಿರಬೇಕು ಅಂದ್ರೆ ಏನು, ನಿವೃತ್ತಿಯ ಮಾರ್ಗವನ್ನೇ ಹೆಚ್ಚಾಗಿ ಅನುಸರಿಸಬೇಕು. ನಿವೃತ್ತಿಯ ಮಾರ್ಗ ಹೆಚ್ಚಾಗಿ ಅನುಸರಿಸಬೇಕು ಅಂದ್ರೆ ರೇಚಕಕ್ಕೆ ಪ್ರಾಧಾನ್ಯ. ಇದು ರಿಯಾಕ್ಷನ್ ಆಗಬಾರದು. ಪ್ರಾಣಾಯಾಮದ ರೇಚಕ ಮುಖ್ಯ, ಪೂರಕ ಮುಖ್ಯ ಅಲ್ಲ. ಯಾವ ಪ್ರಾಣಾಯಾಮದಲ್ಲಾದರೂ ಕೂಡ ಉಜ್ಜಾಯಿ, ಸೋಜೆ, ವೇದನ, ಶಿಕ್ಕ ಯಾವ್ದ್ರಲ್ಲಾದರೂ ಕೂಡ ಈ ರೇಚಕವೇ ಮುಖ್ಯ. ಯಾಕೆಂದ್ರೆ ಪ್ರಾಣಾಯಾಮ ಶೋಧಕ ಅಂತ, ನಾಡಿ ಶೋಧಕ ಅಂತ. ಅಂದ್ರೆ ಕಲ್ಮಶಗಳನ್ನೆಲ್ಲ ಹೊರಗೆ ಹಾಕೋದ್ರಿಂದ ಈ ಹೊರಗೆ ಹಾಕತಕ್ಕಂಥ ಉಪಾಯ ರೇಚಕವೇ. ಆದ್ದರಿಂದ ಈ ರೇಚಕವೇ ಮುಖ್ಯವಾಗಿ ಇಲ್ಲಿರತಕ್ಕಂಥ ಅಂಗ. ಪ್ರಾಣಾಯಾಮ ಅಂಗ, ರೇಚಕವೇ ಅಂಗ. ಈ ಪ್ರಾಕ್ಟಿಕಲ್ ಆಗಿ ಕೂಡ ಇವಾಗ ನಾವು ಎಷ್ಟು ಪೂರಕ ಮಾಡ್ಕೊಳ್ತೀವೋ ಅದರ 2ರಷ್ಟು ರೇಚಕ ಆಗಬೇಕು, ಅದರ 2ರಷ್ಟು ಕುಂಭಕ ಆಗಬೇಕು ಅಂತ ರೇಷ್ಯೋ ಅದು. ಆದ್ರಿಂದ ಈ ಪೂರಕ ಅಂತನ್ನೋದು ಕಡಿಮೆ ಮಾಡಿ, ರೇಚಕ ಅಂತನ್ನೋದನ್ನು ಪ್ರಧಾನವನ್ನಾಗಿ ಮಾಡಿ, ಅಂಗ ಅಂಗಿ ಸಂಗಿತ್ವೇನ ಅಂತ ಒಂದು ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಇಲ್ಲಿ ನಾವು ಪ್ರಾಣಾಯಾಮ ಮಾಡುವಾಗ ರೇಚಕವನ್ನೇ ಅಂಗವಾಗಿ ಮಾಡಿಕೊಂಡು ಅದಕ್ಕೆ ಸಬಾರ್ಡಿನೇಟ್ ಆಗಿ ಪೂರಕವನ್ನು ಮಾಡಿಕೊಳ್ತಕ್ಕದ್ದು. ಆದ್ದರಿಂದ ಪ್ರಾಕ್ಟಿಕಲ್ ಆಗಿ ಕೂಡ ಪ್ರಾಣಾಯಾಮ ಮಾಡ್ಬೇಕಾದ್ರೆ ಮೊದಲು ರೇಚಕ ಮಾಡಬೇಕು. ಮೊದಲು ದೇಹದಲ್ಲಿರೋದನ್ನೆಲ್ಲ ತೆಗೆದ ಮೇಲೆ ಆಗ ಈ ಪ್ರವೃತ್ತಿ ತಾನಾಗಿ ಪೂರಕ ಆಗಬೇಕು. ಇಲ್ಲಿ ಬಲಾತ್ಕರಣ ಅಂತ ಒಂದಿದೆ, ಬಲವತ್ಕ್ರಿಯಾ ಅಂತ ಕರೀತಾರೆ. ಇದು ಸಹಜವಾಗಿ ಮಾಡಬೇಕು, ಇದರಲ್ಲಿ ಬಲಾತ್ಕಾರ ಇದೆಯೋ? ಬಲಾತ್ಕಾರ ಇದೆ ಅಂತನ್ನೋದೇ ಹಠ. ಹಠ ಅಂತನ್ನೋ ಮಾತಿಗೆ ಎಲ್ಲಿ ನಾವು ಬಲಾತ್ಕಾರದಿಂದ ಮಾಡ್ತೀವೋ ಅದು ಹಠ. ಹಠಯೋಗ ಅಂದ್ರೆ ಎಲ್ಲವೂ ಸಹಜವಾಗಿ ಏನು ನಡೆಯೋಲ್ಲ. ಇಲ್ಲಿ ನಾವು ಬಲವಂತವಾಗಿ ಡೆಲಿಬರೇಟ್ ಆಗಿ ವಿತ್ ಎಫರ್ಟ್ ನಾವು ಮಾಡೋದು, ಇದೇ ಹಠಯೋಗ ಅಂತ ಅನ್ನಿಸ್ಕೊಳ್ಳೋದು. ಪ್ರಾಣಾಯಾಮ ಹಠಯೋಗದಲ್ಲಿ ಯಾಕೆ ಮುಖ್ಯವಾಗಿ ಬರುತ್ತೆ ಅಂದ್ರೆ ಈ ಮೇಲೆ ಹೇಳ್ಕೊಳ್ಳೋವನ್ನ ಅಂದ್ರೆ ಪೂರಕವನ್ನ ನಾವು ಒಂದು ಕ್ರಮದಲ್ಲಿ ಹೇಳ್ಕೊಳ್ತೀವಿ. ಅಂದ್ರೆ ಇದನ್ನು ಮುಚ್ಚಿ 2 ಮೂಗಿನ ಹೊಳ್ಳೆಗಳಿಂದ ಎಷ್ಟು ಗಾಳಿ ಬರಬಹುದೋ ಅಷ್ಟು ಗಾಳಿಯನ್ನ ಒಂದೇ ಮೂಗಿನ ಹೊಳ್ಳೆಯಿಂದ ಎಳ್ಕೊಳ್ತೀವಿ. ಎಳ್ಕೊಳ್ಳುವಾಗ ಈ ಗಾಳಿಯಲ್ಲಿ ಎಷ್ಟು ಸಹಜವಾಗಿ ಪ್ರವೇಶ ಮಾಡಬಹುದೋ ಅದನ್ನ ದೇಶ ಕಾಲ ಅಂತ ವಿಭಾಗ ಮಾಡ್ತಾರೆ. ದೇಶ ಅಂದ್ರೆ ಸ್ಪೇಸ್ ಅವೈಲೇಬಲ್, ಕಾಲ ಅಂತ ಟೈಮ್ ಟೇಕನ್.
ಈ ಎರಡಕ್ಕೆ ಅನುಗುಣವಾಗಿ ಅದನ್ನು ದ್ವಿಗುಣ ಮಾಡೋದೇ ಪೂರಕ. ಎರಡು ಮೂಗಿನ ಹೊಳ್ಳೆಗಳಿಂದ ಹೋಗ್ತಾ ಇರೋದನ್ನ ಒಂದೇ ಮೂಗಿನ ಹೊಳ್ಳೆಯಿಂದ ನಾವು ಸೆಳ್ಕೊಳ್ಬೇಕಾದ್ರೆ ಅಲ್ಲಿ ಒಂದು ದೈರ್ಘ್ಯ ಅಂತ ಆಯಿತು. ನಾರ್ಮಲ್ ರೆಸ್ಪಿರೇಷನ್ ಸ್ವಲ್ಪ ಜಾಸ್ತಿ ಟೈಮ್ ಆಯಿತು. ಅದೇ ಪ್ರಾಣಾಯಾಮ. ಪ್ರಾಣಾಯಾಮ ಅಂದರೆ ಎಳೆಯೋದು, ಅದನ್ನು ಅದು ಎಳಿ ಹಿಗ್ಗಿಸೋದು. ಮತ್ತು ಹೀಗೆ ಮಾಡುವಾಗ ಒಂದು ಬಲಾತ್ಕಾರವಾಗಿ ನಾವು ಮಾಡ್ತಾ ಇದ್ದೀವಿ. ಆದ್ದರಿಂದ ಅಲ್ಲಿ ಪೂರಕ, ಕುಂಭಕ, ರೇಚಕ ಅಂತ ಕ್ರಮ. ಅಲ್ಲಿ ಹಠಯೋಗದಲ್ಲಿ ಪೂರಕ ಮೊದಲು, ಪೂರಕ ಆದ ಮೇಲೆ ಕುಂಭಕ, ಕುಂಭಕ ಆದ ಮೇಲೆ ರೇಚಕ. ಈ ಮೂರೂ ಕೂಡ ಬಲವತ್ ಪ್ರಯೋಗದಿಂದ ಆಗಬೇಕು. ಅದು ಹಠಯೋಗದ ಕ್ರಮ. ಇಲ್ಲಿ ರೇಚಕ ಪೂರ್ವಿಕ ಅಂತ ಕರೀತಾರೆ. ರೇಚಕವೇ ಮೊದಲಾಗಬೇಕು. ಮೊದಲಿದಾಗ್ಬಿಟ್ರೆ ಪೂರಕ ಅಂತ ಸಹಜವಾಗಿ ಬರಬೇಕು. ನಮ್ಮ ಪ್ರಯತ್ನ ಇಲ್ಲವೇನೆ ತಾನೇ ತಾನಾಗಿ ಬರುತ್ತೆ. ಒಳಗಿನ ಗಾಳಿಯೆಲ್ಲ ಹೊರಟೋಗ್ಬಿಟ್ರೆ ಆ ಮೂಗು ಮುಚ್ಕೊಂಡಾಗ ತಾನೇ ತಾನಾಗಿ ಬರುತ್ತೆ. ಸಹಜ ಕ್ರಿಯೆ ಅಂತ ಆಗುತ್ತೆ. ಇಲ್ಲಿ ಪ್ರಯತ್ನ ಎಲ್ಲಿರಬೇಕು? ರೇಚಕದಲ್ಲಿರಬೇಕು. ಸಹಜ ಕ್ರಿಯೆಯಲ್ಲಿರಬೇಕು, ಪೂರಕದಲ್ಲಿರಬೇಕು. ಅಂದ್ರೆ ಇದು ಪ್ರತ್ಯಾಹಾರದ ಒಂದು ಕ್ರಮ ಇಲ್ಲೇ ಬಂತು ಅಂತ. ನಿವೃತ್ತಿಯ ಕಡೆ ನಮ್ಮ ಧ್ಯಾಸ ಇದೆ. ಇದಕ್ಕೆ ಅನುಗುಣವಾಗಿ ಪೂರಕ ಇದೆ ಅಷ್ಟೇ. ಯಾಕಂದ್ರೆ ಪೂರಕ ಇಲ್ಲದೆ ರೇಚಕ ಹೇಗಾಗುತ್ತೆ? ಪೂರಕದಿಂದ ನಾವು ಗಾಳಿಯನ್ನು ಒಳಗೆ ತುಂಬಿಕೊಳ್ಳದೆ ಇದ್ರೆ ಅದನ್ನು ಹೊರಗೆ ಹೊರಡೋದು ಹೇಗೆ? ಮತ್ತು ಪೂರಕದಿಂದ ತುಂಬಿಕೊಳ್ಳದೆ ಇದ್ರೆ ಅದು ಎಲ್ಲ ಕಡೆಗೂ ವ್ಯಾಪನೆ ಮಾಡಿ ಆ ಕಲ್ಮಶವನ್ನೆಲ್ಲ ಸೆಳೆಕೊಂಡು ಅದು ಮಾಡುವುದು ಹೇಗೆ? ಆದ್ರಿಂದ ಪೂರಕ ಅಂತ ಅನ್ನೋದು ರೇಚಕಕ್ಕೆ ಅಂಗವಾಗಿ ಬರಬೇಕು. ರೇಚಕವನ್ನ ಅಂಗಿ ಅಂದ್ರೆ ಹೋಲ್. ಈ ಪೂರಕ ಅಂತ ಅನ್ನೋದು ಪಾರ್ಟ್. ಅಂಗ ಅಂಗಿ ಸಂಬಂಧ. ಈ ರೇಚಕ ಪೂರಕಗಳಿಗೆ ಇದು ಹಠಯೋಗಕ್ಕೂ ರಾಜಯೋಗಕ್ಕೂ ವ್ಯತ್ಯಾಸ ಇರೋದು. ಅಲ್ಲಿ ಪೂರಕವೇ ಪ್ರಧಾನ, ಇಲ್ಲಿ ರೇಚಕ ಪ್ರಧಾನ. ನಮಗೆ ರೇಚಕ ಯಾತಕ್ಕೆ ಪ್ರಧಾನ ಅಂದ್ರೆ ನಿವೃತ್ತಿ ಮಾರ್ಗಕ್ಕೆ. ನಿವೃತ್ತಿ ಮಾರ್ಗ ಯಾಕೆ ಅಂದ್ರೆ ಅದು ಶಾಸ್ತ್ರದ ಪ್ರಕ್ರಿಯೆ. ಅಲ್ಲಿ ನಿವೃತ್ತಿ ಮಾರ್ಗದ ಕಲ್ಪನೆ ಇಲ್ಲ. ಅಲ್ಲಿ ಅವರಿಗೆ ನಿವೃತ್ತಿ, ಹಠಯೋಗದಲ್ಲಿ ನಿವೃತ್ತಿ ಮಾರ್ಗ ಪ್ರವೃತ್ತಿ ಮಾರ್ಗ ಅಂತ ಇಲ್ಲ ಅವರಿಗೆ. ಅವ್ರ ದೇಹ ವಜ್ರಕಾಯವಾಗುವುದು ಮುಖ್ಯ ಅವರಿಗೆ. ಇಂದ್ರಿಯಗಳ ಪಾಠವ ಹೆಚ್ಚೋದು ಮುಖ್ಯ. ರಕ್ತ ಶೋಧನ ಅಂತಾಗೋದು ಮುಖ್ಯ. ನಾಡಿ ಶೋಧನ ಅಂತಾಗೋದು ಮುಖ್ಯ. ಹೀಗೆ ಅವರಿಗೆ ದೇಹ, ಇಂದ್ರಿಯಗಳು, ಮನಸ್ಸು ಈ ಮೂರಕ್ಕೆ ಸೀಮಿತವಾದಂತಹ ಫಲ ಅವರು ನೋಡ್ತಾ ಇದ್ದಾರೆ. ಇಲ್ಲಿ ಹಠಯೋಗ. ಇಲ್ಲಿ ಒಂದು ಕೈವಲ್ಯ ಅಂತ ಏನಿದೆ, ಕೈವಲ್ಯವನ್ನು ನೋಡ್ತಾ ಇದ್ದಾರೆ. ತದಾ ಸ್ವರೂಪೇವಸ್ಥಾನಂ ಅಂತ ಮೊದಲೇ ಹೇಳಿಬಿಟ್ರು. ಇದರ ಪ್ರಯೋಜನ ಏನು? ಯೋಗ ಚಿತ್ತವೃತ್ತಿ ನಿರೋಧದ ಪ್ರಯೋಜನ ಏನು ಅಂದ್ರೆ ತದಾ ಆ ಕಾಲದಲ್ಲಿ ಚಿತ್ತ ನಿರೋಧವಾದಾಗ ಸ್ವರೂಪೇ ಅವಸ್ಥಿತಿ, ನಮ್ಮ ಸ್ವರೂಪದಲ್ಲಿ ನಾವಿರ್ತೀವಿ. ಅದೇ ಕೈವಲ್ಯ. ಕೈವಲ್ಯ ಅನ್ನೋದು ಕೇವಲ ಅಥವಾ ಮೋಕ್ಷ. ಆದ್ರಿಂದ ಈ ಪ್ರಾಣಾಯಾಮದಲ್ಲಿ ಅಂದ್ರೆ ರಾಜಯೋಗದಲ್ಲಿ ಹೇಳೋ ಪ್ರಾಣಾಯಾಮದಲ್ಲಿ ರೇಚಕವನ್ನು ಮೊದಲು ಮಾಡು. ರೇಚಕವನ್ನ ಮಾಡಬೇಕಾದ್ರೆ ಎರಡೂ ಮೂಗಿನ ಹೊಳ್ಳೆಗಳಿಂದ ಮಾಡು. ರೇಚಕ ಒಂದು ಮೂಗಿನ ಹೊಳ್ಳೆ ಇಟ್ಟವನ್ನು ಮಾಡೋದಲ್ಲ. ಎರಡೂ ಮೂಗಿನ ಹೊಳ್ಳೆಗಳಿಂದ ಅದನ್ನು ಪ್ರಾಣವಾಯುವನ್ನು ಹೊರಗೆ ತಂದು, ಅಂದ್ರೆ ಇದು ಪ್ರಾಣಾಯಾಮದ ಅಭ್ಯಾಸ ಆರಂಭ ಆಗೋದಕ್ಕಿಂತ ಮುಂಚೆ ಈ ಪ್ರಾಣವಾಯುವಿನಲ್ಲಿ ಎಲ್ಲ ಪ್ರಾಣವಾಯುವು ಹೊರಗೆ ಹೋಗಿ ಒಳಗೆ ಬರುತ್ತೆ ಅಂತಲ್ಲ. ಈ ರೇಚಕ ಪೂರಕ ಯಾವಾಗಲೂ ನಡೆಯೋದಲ್ಲ. ಇಲ್ಲಿ ರೇಚಕ ಇಲ್ಲೊಂದು ಕನ್ಫ್ಯೂಷನ್ ಏನು, ಈ ರೇಚಕ ಪೂರಕ ಯಾವಾಗಲೂ ನಮ್ಮ ನಡೀತಾನೆ ಇರುತ್ತೆ. ನಾವು ಉಸಿರು ಬಿಡ್ತೀವಿ, ಉಸಿರು ತಗೊಳ್ತೀವಿ ಅಂದ್ರೆ ರೇಚಕ ಪೂರಕ ನಡೀತಾನೆ ಇರುತ್ತಲ್ಲ. ಆದ್ರಿಂದ ಏನು ಪ್ರಾಣಾಯಾಮದಲ್ಲಿ ಅದರ ವೈಶಿಷ್ಟ್ಯ ಏನು ಅಂತಂದ್ರೆ ಸಾಮಾನ್ಯವಾಗಿ ರೇಚಕ ಪೂರಕ ನಡೆಯೋಲ್ಲ. ಯಾಕೆ ನಡೆಯೋಲ್ಲ ಅಂದ್ರೆ ಈ ವಕ್ಷದಿಂದ ಮೇಲೆ ಮಾತ್ರ ಗಾಳಿ ಹೊರಗೆ ಹೋಗುತ್ತೆ, ಒಳಗೆ ಬರುತ್ತೆ. ಈ ಮಿಕ್ಕಾದ ದೇಹದಲ್ಲಿ ಇರತಕ್ಕಂಥ ಗಾಳಿ ಅಲ್ಲಿಯೇ ಇರುತ್ತೆ. ಆ ಗಾಳಿ ಅದಕ್ಕೆ ಚಲನ ಅಂತಿಲ್ಲ. ಇದು ಪೂಯ ಕುಂಭವದು ಅಂತಾರೆ. ಅಂದ್ರೆ ಮಡಕೆಯಲ್ಲಿ ಯಾವ್ದಾದ್ರೂ ಕೊಳೆ ಒಳಗಿದ್ರೆ ಮೇಲೆ ನೀವು ನೀರನ್ನು ತೆಗೆದರೂ ಕೂಡ ಒಳಗಿನ ಕೊಳೆ ಅಲ್ಲೇ ಇರುತ್ತೆ. ಹಾಗೆ ನಾವು ಸಹಜವಾಗಿ ನಾವು ಪ್ರಾಣಾಯಾಮ ಉಚ್ಛ್ವಾಸ ನಿಶ್ವಾಸಗಳನ್ನು ಮಾಡುವಾಗ 3/4 of the air will remain in the body. ಅದು ಎಲ್ಲ ನಾಡಿಗಳನ್ನು ಸಂಚಾರ ಮಾಡಿ
ಕಶ್ಮಲಗಳನ್ನ ತನ್ನಲ್ಲಿ ತಗೊಂಡು ಕಶ್ಮಲಗಳನ್ನ ದೇಹದಲ್ಲೇ ಇಟ್ಕೊಂಡಿರುತ್ತೆ. ಅದು ಹೊರಗೆ ಹೋಗುವಂತಹ ಅದ್ರಲ್ಲಿ ಎಲ್ಲೋ ಒಂದು ಪಾರ್ಟು ಈ ಈಸೋಫ್ಯಾಗಸಿಂದ ಹೊರಗೆ ಬಂದು ಅಥವಾ ಇನ್ಯಾವುದರಿಂದ ಹೊರಗೆ ಬಂದು ಒಂದು ಪಾರ್ಟ್ ಆಫ್ ಇಟ್ ಹೋಗುತ್ತೆ. ಇವಾಗ ಫ್ರೆಶ್ ಏರ್ ಅಂತಂದ್ರೆ ಅದು ಬಂದಾಗ ಇದೆಲ್ಲ ಸಾಮಾನ್ಯವಾಗಿ ಹೋಗುತ್ತೆ. ಆದರೆ ಇದರಲ್ಲಿ ಪೂರಕ ರೇಚಕ ಅಂತ ಅನ್ನೋದು ನಡೆಯೋಲ್ಲ. ಮತ್ತೆ ಪೂರಕ ರೇಚಕ ಅಂದ್ರೆ ಏನರ್ಥ ಅಂದ್ರೆ ಒಳಗಿರ್ತಕ್ಕಂಥ ಗಾಳಿಯನ್ನು ಸಂಪೂರ್ಣವಾಗಿ ನೀವು ಹೊರಗೆ ಹಾಕೋದು ರೇಚಕ. ಒಳಗೇನು ಇಲ್ಲದೇ ಇದ್ದಾಗ ಹೊರಗಿನ ಗಾಳಿಯನ್ನು ಪೂರ್ತಿ ತುಂಬಿಕೊಂಡ್ರೆ ಅದು ಪೂರಕ. ನಾವು ಸಾಮಾನ್ಯವಾಗಿ ಮಾಡೋದು ಪೂರಕ ರೇಚಕ ಅಲ್ಲ. ಇದು ಸಂಪೂರ್ಣವಾಗಿ ನಡೀತಾ ಇಲ್ಲ. ಆದ್ರಿಂದ ರೇಚಕ ಪೂರಕಗಳನ್ನು ಮಾಡುವಾಗ ರೇಚಕ ಪೂರ್ವಿಕ ರೇಚಕವನ್ನು ಮೊದಲು ಮಾಡಬೇಕು ಅಂತಂದ್ರೆ ಎರಡೂ ಮೂಗಿನ ಹೊಳ್ಳೆಗಳಿಂದ ಬಲಾತ್ಕಾರವಾಗಿ ಆವರೆಗೆ ದೇಹದಲ್ಲಿ ಎಷ್ಟು ಗಾಳಿ ಇದೆಯೋ ಎಲ್ಲವನ್ನೂ ಬಿಡತಕ್ಕದ್ದು. ಈ ರೇಚಕವೇ ನಾಡಿ ಶೋಧನ ಅಂತ. ನಾಡಿಗಳಲ್ಲಿರುವ ಕಲ್ಮಶ ಎಲ್ಲ ಹೊರಗೆ ಅದು ಹಾಕೋದ್ರಿಂದ ಇದನ್ನು ಮುಂಚೆ ಮಾಡಿದ ಮೇಲೆ ಅಂದ್ರೆ ಏನು, ದೈರ್ಘ್ಯೇಣ ದೀರ್ಘಕಾಲದವರೆಗೆ ಮಾಡತಕ್ಕದ್ದು. ಉಡ್ಡೀಯಾನ ಕ್ರಮೇಣ, ಇದರಲ್ಲಿ ಉಡ್ಡೀಯಾನ ಬಂಧ ಅಂತ ಹಾಕೊಳ್ಬೇಕು ಅಂತಂತಾರೆ. ಈ ಉಡ್ಡೀಯಾನ ಅಂತನ್ನೋ ಮಾತಿಗೆ ಹಾರೋದು ಅಂತ ಅರ್ಥ. ಉಡ್ಡೀಯನ ಅಂದ್ರೆ ಹಾರೋದು. ಇಲ್ಲಿರ್ತಕ್ಕಂಥ ಮೂಲದಲ್ಲಿ ಇರತಕ್ಕಂಥ ಗಾಳಿ, ಅದಕ್ಕೆ ಸಂಬಂಧಪಟ್ಟಂತಹ ಕ್ರಿಯೆ, ಇದನ್ನ ಒಳಗೆ ಎಳ್ಕೊಂಡು ಅದು ಇಲ್ಲಿ ಮೇಲೆ ಅದ ಮೇಲೆಲ್ಲ ಪ್ರೆಷರ್ ಕೊಟ್ಟು ಮೇಲೆ ತಂದ್ರೆ ಅದು ಉಡ್ಡೀಯಾನ. ಕೆಳಗಿರೋದು ಮೇಲೆ ಬರುವ ಹಾಗೆ ಮಾಡೋದು ಉಡ್ಡೀಯಾನ. ಹಾರೋದು ಇಲ್ಲಿರುತ್ತೆ, ಹಕ್ಕಿ ಮೇಲೆ ಹಾರುತ್ತೆ, ಉಡ್ಡೀಯತೆ ಅಂತ ಹೇಳ್ತೀವಿ. ಅದು ಹಾರುತ್ತೆ. ಅದು ಹಾರೋದು ಅಂದ್ರೆ ಕೆಳಗಿರೋದು ಮೇಲೆ ಬರುವ ಹಾಗೆ ಮಾಡೋದು. ಆದ್ರಿಂದ ದೇಹದಲ್ಲಿ ಸಂಗ್ರಹವಾಗಿರೋ ಗಾಳಿಯನ್ನೆಲ್ಲ ಮೇಲೆ ತಗೊಂಡು ಬಂದು ಅಲ್ಲಿಂದ ಹೊರಗೆ ಶ್ವಾಸಕೋಶದಿಂದ ಹೊರಗೆ ತಳ್ಳತಕ್ಕಂಥದ್ದು. ಆದ್ರಿಂದ ರೇಚಕ ಮಾಡುವಾಗ ಉಡ್ಡೀಯಾನ ಬಂಧ ಅಂತ ಮಾಡಬೇಕು. ಉಡ್ಡೀಯಾನ ಮಾಡಿದರೆ ಇದು ಬಲಾತ್ಕಾರಕ್ಕೆ ಅನುಮಾಗುತ್ತೆ. ಆಗ ಈ ಎರಡು ಕೈಗಳನ್ನ ಮುದ್ರೆಯಲ್ಲಿ ನಿಲ್ಲಿಸು, ಮಿಥುನ ಮುದ್ರಾ ಅಂತ ಕರೀತಾರೆ. ಮಿಥುನ ಮುದ್ರಾ ಅಂದ್ರೆ ಈ ಕೈ ಎರಡೂ ಸೇರಿ ಒಂದರೊಳಗೆ ಒಂದು ಹೀಗೆ ಸೇರುತ್ತೆ. ಇದು ಮಿಥುನ ಮುದ್ರಾ. ಬಲಗೈ ಕೆಳಗಡೆ, ಬಲಗೈ ಆಧಾರ, ಎಡಗೈ ಅದರ ಮೇಲೆ, ಆಮೇಲೆ ಬಲ ಹೆಬ್ಬೆಟ್ಟು ಮೇಲೆ, ಎಡ ಹೆಬ್ಬೆಟ್ಟು ಕೆಳಗೆ. ಇದು ಮುದ್ರಾ ಅಂತ ಕರೀತಾರೆ. ಈ ಮುದ್ರಾ ಯಾತಕ್ಕೆ ಅಂತಂದ್ರೆ ದೇಹದಲ್ಲಿ ಸ್ತ್ರೀ ಭಾಗ ಪುರುಷ ಭಾಗ ಅಂತ ಇರುತ್ತೆ. ಇಡ ಪಿಂಗಳಕ್ಕೆ ಅನುಗುಣವಾಗಿ ಎರಡು ಭಾಗ ಇರುತ್ತೆ. ಪಿಂಗಳ ಎಲ್ಲಿದೆಯೋ ಅದು ಪುರುಷ ಭಾಗ, ಗಿಡ ಎಲ್ಲಿದೆಯೋ ಅದು ಸ್ತ್ರೀ ಭಾಗ. ಇದು ಎರಡರಲ್ಲಿ ಯಾವುದು ಬಲಾತ್ಕಾರವಾಗಿ ನಾವು ರೇಚಕ ಮಾಡ್ತೀವೋ ಅದು ಪುರುಷ, ಸಹಜವಾಗಿ ಯಾವುದು ಬರುತ್ತೋ ಅದು ಸ್ತ್ರೀ. ಆದ್ದರಿಂದ ಈ ಮುದ್ರಾ ಇದನ್ನು ಹಾಕುವಾಗ ಇದರ ಆಧಾರದ ಮೇಲೆ ಇದನ್ನು ನಿಲ್ಲಿಸು. ಅಂದ್ರೆ ರೇಚಕವೇ ಮೊದಲು ನಮಗೆ, ಅಂದ್ರೆ ರೇಚಕ, ಇದು ಗಂಡು ಅಂದ್ರೆ ರೇಚಕ, ಇದು ಪೂರಕ, ಇದು ಸಹಜವಾಗಿ ಬರತಕ್ಕಂಥದ್ದು. ಇದು ಬಲಾತ್ಕಾರವಾಗಿ ನಾವು ಮಾಡ್ತಾ ಇರೋದು ಇದನ್ನ ಆಧಾರವಾಗಿ ಇಟ್ಟುಕೊಂಡು. ಆದರೆ ಇದೇ ಮುಖ್ಯವಾಗಿ ಅಂತನ್ನೋದಕ್ಕೆ ಈ ಹೆಬ್ಬೆಟ್ಟು ಮೇಲೆ ಇದನ್ನ ಕಾಲನಿಟ್ಕೊಂಡು ಇದನ್ನು ಮಿಥುನ ಮುದ್ರಾ ಅಂತ ಕರಿ. ಮಿಥುನ ಅಂದ್ರೆ ಕೂಡಿಕೊಳ್ಳೋದು, ಎರಡು ಕೈ ಕೂಡಿಕೊಳ್ಳೋದು. ಯಾವುದು ಸ್ತ್ರೀ ಭಾಗವೋ ಪುರುಷ ಭಾಗವೋ ಎರಡು ಕೂಡಿಕೊಳ್ಳೋದು ಮಿಥುನ. ಆದ್ರಿಂದ ಇದನ್ನು ಮಿಥುನ ಮುದ್ರಾ ಅಂತ ಕರೀತಾರೆ. ಈ ಮಿಥುನ ಮುದ್ರೆಯಲ್ಲಿ ಉಡ್ಡೀಯಾನ ಬಂಧದಲ್ಲಿ ರೇಚಕವನ್ನು ಮಾಡು. ಆದರೆ ಇಲ್ಲಿ ಹಠಯೋಗದಲ್ಲಿ ಬೇರೆ ಕ್ರಮ. ಇಲ್ಲಿ ಉಡ್ಡೀಯಾನ ಬಂಧವಾಗಲಿ ಈ ಮಿಥುನ ಮುದ್ರೆಯಾಗಲಿ ಈ ಮೊದಲ ರೇಚಕಕ್ಕೆ ಮಾತ್ರ. ಉಳಿದ ಪೂರಕ ರೇಚಕಗಳಿಗೆ ಈ ಮುದ್ರೆಯೂ ಇಲ್ಲ, ಬಂಧವೂ ಇಲ್ಲ. ಮುದ್ರೆ ಕೈ ಸುಮ್ಮನೆ ಹೀಗಿರುತ್ತೆ ಅಷ್ಟೇ. ಕೈ ಇದ್ದು ಒಂದು ಸಾರ್ತಿ ಅದನ್ನ ಪ್ರಥಮಾಭ್ಯಾಸದಲ್ಲಿ ಏನು, ಎರಡೂ ಮೂಗಿನ ಹೊಳ್ಳೆಗಳಿಂದ ತಗೊಳ್ಳೋದು, ಎರಡೂ ಮೂಗಿನ ಹೊಳ್ಳೆಗಳಿಂದ ಹೊರಗೆ ಬಿಡೋದು.
ಅಲ್ಲಿ ಈ ಮೂಗಿನ ಹೊಳ್ಳೆಗಳನ್ನು ಮುಚ್ಚಿಕೊಳ್ಳುವಂತಹ ಇದಿಲ್ಲ. ಅದು 5-10 ಆವೃತ್ತಿ ಮಾಡಿದ ಮೇಲೆ ಆಗ ಇವು ಕ್ಲೋಸ್ ಒನ್ ಲಿಡ್, ಅವಾಗ ಈ ಮಿಶ್ರ ಮುದ್ರೆ ಇರೋದು ಸಾಧ್ಯವೇ ಇಲ್ಲ. ಆದ್ರಿಂದ ಇಲ್ಲಿ ಇದು ಬಹಳ ಜನಕ್ಕೆ ಈ ರಾಜಯೋಗಕ್ಕೂ ಹಠಯೋಗಕ್ಕೂ ವ್ಯತ್ಯಾಸವೇ ಗೊತ್ತಿಲ್ಲ, ವ್ಯತ್ಯಾಸ ಮಾಡೋದೇ ಇಲ್ಲ ಅವರು. ಇದೇ ಅದು ಅಂತ ಹೇಳ್ಕೊಂಡು ಪತಂಜಲಿ ಯೋಗ ಸೂತ್ರ ಇಟ್ಕೊಂಡೇ ಹೇಳ್ತಾರೆ. ಈ ಪತಂಜಲಿ ಯೋಗ ಸೂತ್ರ ಬೇಕಾಗಿಲ್ಲ ಅವರಿಗೆ. ಈ ನಾಗೇಂದ್ರ ಅವರು, ವಿವೇಕಾನಂದ ಇವರೆಲ್ಲ ಮಾಡ್ತಾರಲ್ಲ, ಅವರಿಗೆ ಪತಂಜಲಿ ಯೋಗ ಸೂತ್ರ ಬೇಕಾಗಿದೆ. ಯಾಕಂದ್ರೆ ಇದರದ್ದೆಲ್ಲ ಅವರ ಕ್ರಿಯೆಯೆಲ್ಲ ಹಠಯೋಗದ್ದು, ಸ್ವಾತ್ಮಾರಾಮಿ ಯೋಗಿದು ಹಠಯೋಗ ಪ್ರಗತಿಗೆ ಇಟ್ಕೊಂಡು ಅವೆಲ್ಲ ಮಾಡೋದು. ಆದ್ರಿಂದ ಇದು ರಾಜಯೋಗದಲ್ಲಿ ಮುದ್ರಾಬಂಧಗಳು ಪ್ರಿಪರೇಟರಿ ಅಷ್ಟೇನೆ, ಆಮೇಲೆ ಬಂಧವೂ ಇಲ್ಲ, ಮುದ್ರೆಯೂ ಇಲ್ಲ. ಬಂಧ ಮುದ್ರೆಗಳೆಲ್ಲ ಹಠಯೋಗದಲ್ಲಿ ಪ್ರಧಾನವಾಗಿ ಬರೋದು. ಇಲ್ಲಿ ಬಲಾತ್ಕಾರಕ್ಕೆ ಒಂದು ಬಂಧ ಅಂತ ಹೇಳಿ, ಉಡ್ಡಿಯಾನ ಬಂಧ ಅಂತ ಹೇಳಿ ಒಂದು ಮಾಡ್ತಾರೆ ಅಷ್ಟೇ. ಅದನ್ನು ಕೂಡ ಪತಂಜಲಿ ಹೇಳಿಲ್ಲ, ಅದನ್ನು ಪತಂಜಲಿ ಏನು ಹೇಳಿಲ್ಲ ಅದನ್ನ. ಆದ್ರೆ ಮುಂದಿನವರು ರಾಜಯೋಗದಲ್ಲೂ ಇದನ್ನ ಅಳವಡಿಸಿದರೆ ಇದು ಸುಲಭವಾಗಿ ಆಗುತ್ತೆ ಅಂತ ಅನ್ನೋ ದೃಷ್ಟಿಯಿಂದ ಮಾಡಿಕೊಂಡ್ರು. ಆಮೇಲೆ ಈ ರಾಜಯೋಗದ ಪ್ರಾಣಾಯಾಮದಲ್ಲಿ ಈ ಪೂರಕ ಮಾಡುವಾಗ, ಈ ರೇಚಕ ಮಾಡುವಾಗ ಒಂದು ಬೀಜಾಕ್ಷರ ಬೇಕಾಗಿಲ್ಲ. ಮೊದಲು ಎಲ್ಲ ದೇಹದಲ್ಲಿ ಇರತಕ್ಕದ್ದನ್ನೆಲ್ಲ ಹೊರಗೆ ಹಾಕೋದಷ್ಟೇ. ಆ ಪೂರಕ ಆಗುವಾಗ ಅಂತ ಒಂದು ಬೀಜ, ಸಬೀಜ ಪೂರಕ. ಅಂದ್ರೆ ಇದು ಇಲ್ಲಿವರೆಗೆ ಬರಬೇಕಾದ್ರೆ ಅಂತನ್ನೋವರೆಗೆ ಇದು ಸಬೀಜ ಪೂರಕ ಅಂತ ಕರೀತಾರೆ. ಅಂದ್ರೆ ಏನು, ಯುವರ್ ಗೈಡಿಂಗ್ ದಿ ಪೂರಕ. ಇದು ಮೂಗಿನ ಒಳಗೆ ಬರೋದು ಸಹಜ ಆದರೂ ಕೂಡ ಅದನ್ನು ಡೈರೆಕ್ಟ್ ಮಾಡುವಾಗ ನೀವು ಯೂಸಿಂಗ್ ಸಮ್ ಎಫರ್ಟ್ ಅಂಡ್ ಫೋರ್ಸ್. ಇಲ್ಲಿ ರೇಚಕದಲ್ಲಿ ಒಳಗಿಂದ ತಗೊಳ್ಳೋದಕ್ಕೆ ನಿಮ್ಗೆ ಎಫರ್ಟ್ ಬೇಕು, ನೀವು ಹೊರಗಿಂದ ತಗೊಳ್ಳೋದಕ್ಕೆ ಏನು ಎಫರ್ಟ್ ಇಲ್ಲ ಇಲ್ಲಿ.